ಇದು ಸ್ವಲ್ಪ ಚರ್ಚೆಗೆ ಭಾಳ ಬರ್ತಾ ಇರ್ತದೆ. ವೈಜಾಗ್ನಿಗೆ ಗೂಗಲ್ ಹೋಯಿತು ಅಂತ, ಬಟ್ ಅಟ್ ವಾಟ್ ಕಾಸ್ಟ್ ಅಂತ ಯಾರೂ ಮಾತಾಡೋದಿಲ್ಲ. ಮಾನ್ಯ ಅಧ್ಯಕ್ಷರೇ, 22,000 ಕೋಟಿ ರೂಪಾಯಿ ಸಬ್ಸಿಡಿ ಕೊಟ್ಟಿದ್ದಾರೆ ಆಂಧ್ರ ಪ್ರದೇಶ ಗೌರ್ಮೆಂಟ್ ಆ ಒಂದು ಪ್ರಾಜೆಕ್ಟಿಗೆ. ಲ್ಯಾಂಡ್ ಖರೀದಿಗೆ, ಲ್ಯಾಂಡ್ ಸಬ್ಸಿಡಿಗೆ 25% ಕೊಟ್ಟಿದ್ದಾರೆ. ಪ್ರತಿ ಯೂನಿಟ್ಟಿಗೆ ₹1 ಕಮ್ಮಿ ದರದಲ್ಲಿ ಪವರ್ ಟ್ಯಾರಿಫು 15 ವರ್ಷಕ್ಕೆ ಕೊಟ್ಟಿದ್ದಾರೆ. 10% ಸ್ಟೇಟ್ GST ರಿಯಂಬರ್ಸ್ಮೆಂಟ್ ಫಾರ್ 10 years, 100% ಎಕ್ಸೆಂಪ್ಷನ್ ಆಫ್ ಸ್ಟ್ಯಾಂಪ್ ಡ್ಯೂಟಿ, 10% ಕ್ಯಾಪಿಟಲ್ ಸಬ್ಸಿಡಿ ಆನ್ ಪ್ಲಾಂಟ್ and machinery for 15 years. At what cost, Adhyakshre? And how much is the job they're generating, Adhyakshre? 1,500 ಅಷ್ಟೇ. ನಾನು ಹೇಳ್ದಂಗೆ data centers are important. There are better ways to do it, and Karnataka has always shown the way. This also we will show the way. Okay. Be rest assured. ಆಮೇಲೆ ಲ್ಯಾಂಡ್ ಇದು ಇದೆ, ಅವ್ರು ಹೇಳ್ದಂಗೆ ಎನರ್ಜಿ ಇದೆ ಸರ್. ಅವರು ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅಲ್ಲಿ ತಗೋಬೇಕು ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷ, ಒಂದೇ ಒಂದು ಉಪ ಪ್ರಶ್ನೆ. ಒಂದು ನಿಮಿಷ ಸರ್, ಮುಗಿಸ್ಬಿಡ್ತೀನಿ ಸರ್. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅವರು ಕೇಳಿದ್ದಾರೆ ಅಧ್ಯಕ್ಷರೇ. ಅದನ್ನು ಖಂಡಿತವಾಗಿ ದೊಡ್ಡಬಳ್ಳಾಪುರ ಇರ್ಬೋದು, ತುಮಕೂರು ಕೂಡ ಇರ್ಬೋದು, ಅದನ್ನು ನಾವು ತಗೊಂಡಿದ್ದೀವಿ ಆಗಲೇ. ಅದನ್ನು ಆ ರೂಪರೇಷೆ ನೀಲಿ ನಕ್ಷೆ ತಯಾರಾದ ತಕ್ಷಣ ಮಾನ್ಯ ಸಚಿವರ ಜೊತೆ ಮಾನ್ಯ ಶಾಸಕರ ಜೊತೆನೂ ಕೂತ್ಕೊಂಡು ಮಾತಾಡ್ತೀವಿ ಸರ್. ಆಗಲೇ ಪರಮೇಶ್ವರ್ ಸಾಹೇಬ್ರಿಗೆ ಕೂಡ ಅದು ನಿನ್ನೆನೂ ಕೂಡ ಚರ್ಚೆ ಆಗಿದೆ. HAL ಪಕ್ಕ ಒಂದು ಲ್ಯಾಂಡ್ ಇದೆ ಅಂತ ಸಾಹೇಬ್ರು ಹೇಳ್ತಾ ಇದ್ರು. ಸೊ ಅದ್ರ ಪ್ರಕಾರನೇ ನಾವು ಎರಡು, ತುಮಕೂರು ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ವಿಲ್ ಫೋಕಸ್ ಆನ್ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್. ಮಾನ್ಯ ಸಭಾಧ್ಯಕ್ಷರೇ, ಈ ಏನು ಪವರ್ ಈ ಒಂದು ಡೇಟಾ ಸೆಂಟರ್ ಹೇಳಿದ್ರು, ಇಟ್ ಇಸ್ ವೆರಿ ಪವರ್ ಇಂಟೆನ್ಸಿವ್. ಗೀಗಾವ್ಯಾಟ್ ಲೆಕ್ಕದಲ್ಲಿ ಪವರ್. ನಾನು ಕೇಳಿದ್ರೆ ಅವ್ರು ಕೇಳಿದ್ರೆ ಅವ್ರಿಗೆ ಕೊಡ್ತೀರಿ. ಮಾನ್ಯ ಇದೇ ಸದಸ್ಯರೇ, ನೀವು ನನ್ನ ಪರ್ಮಿಷನ್ ಕೇಳಿಲ್ಲ. ನೀವು ಡೈರೆಕ್ಟ್ ನಾನು ಮಾತಾಡ್ತಿದ್ರಿ, ನೀವು ಅವ್ರು ಕೇಳಿದಾಗೆ ನೀವು 1 ನಿಮಿಷ ಮಾತಾಡಬೇಕು, ನಾವು ಕೊಡ್ತೇವೆ. ಅಲ್ಲೆಲ್ಲ ಎದ್ದು ಮಾತು ಏನ್ ಮಾಡ್ಲಿ? ಮತ್ತೆ ಕೇಳಿದ್ರ ಇದೇ ನ್ಯಾಯ ಅಂತ ನಾವು ಹಿರಿಯ ಸದಸ್ಯರು ಹಿರಿಯ ನಮ್ಗೆ ಗೌರವ ಇದೆ. ಅದನ್ನ ನೀವು ಆಲೋಚನೆ ಮಾಡಬೇಕು. ಮಾತಾಡ್ಬೇಕಂದ್ರೆ ನೀವು ಕೇಳಿಲ್ಲ, ಡೈರೆಕ್ಟ್ ಎದ್ದು ಮಾತಾಡೋದು. ಡೈರೆಕ್ಟ್ ಎದ್ದು ನಾವೇನ್ ಮಾಡ್ಬೇಕು? ನಾವು ನಿಮಗೆ ಗೌರವ ಕೊಡ್ತೇವೆ, ನೀವು ನಮಗೆ ಗೌರವ ಕೊಡೋದನ್ನ ಕೇಳಬೇಕು. ನನ್ಗೆ ಗೌರವ ಎದ್ದು ಸೀದಾ ಮಾತಾಡೋದ? ಅದು ಗೌರವ? ಕೇಳದೆ ಇಲ್ಲದೆ ಅವ್ರು ಒಂದು ಪರ್ಮಿಷನ್ ಒಂದು ಪಾಯಿಂಟ್ ಕೇಳಿದ್ರು. ಒಂದೇ ನಿಮಿಷ ನೀವು ಕೇಳಿದ್ರೆ ಖಂಡಿತ ನಾವು ಕೊಡ್ತೇವೆ. ಕೇಳಲಿಲ್ಲ, ನೀವು ಎಲ್ಲ ಅಲ್ಲಿ ಎದ್ದು ಮಾತಾಡೋದು ಏನ್ ಮಾಡ್ಲಿಕ್ಕೆ ಸಾಧ್ಯ? ಮಾನ್ಯ ಸಭಾಧ್ಯಕ್ಷ, ಏನು ಈ ಡೇಟಾ ಸೆಂಟರ್ಗೆ ಇಟ್ಸ್ ಗೀಗಾವ್ಯಾಟ್ ಲೆಕ್ಕದಲ್ಲಿ ಪವರ್ ಬೇಕಾಗ್ತದೆ ಸಭಾಧ್ಯಕ್ಷರೇ. ಮತ್ತು ಅದಕ್ಕೆ ಅವ್ರು ಹೇಳಿದಂಗೆ ಏರ್ ಕೂಲ್ಡ್ ಇತ್ತು ಹಳೆ ಕನ್ವೆನ್ಷನಲ್ ಸಿಸ್ಟಮ್, ಈಗ ಇಟ್ಸ್ ಲಿಕ್ವಿಡ್ ಕೂಲ್ಡ್. ಅದರಿಂದ ಬೋತ್ ಪವರ್ ಅಂಡ್ ಲಿಕ್ವಿಡ್ ಇದು ನೀರು ಬೇಕಾಗ್ತದೆ. ಅದರಿಂದ ಎಲ್ಲಿ ಸೂಟಬಲ್, ನಮ್ಮ ತುಮಕೂರಿನಲ್ಲೂ ಕೂಡ ಪರಮೇಶ್ವರ್ ಸಾಹೇಬ್ರಿಗೆ ಹೇಳಿದ್ದೀವಿ HAL ಪಕ್ಕ. ದಯವಿಟ್ಟು ಇದು ನೋಟ್ ಪರಿಶೀಲಿಸಿ ಸರ್. ಇಲ್ಲಿ ನಮ್ಮ ಮಾನ್ಯ ಅಧ್ಯಕ್ಷರೇ, ತಮ್ಮ ಮಾಹಿತಿಗೆ, ಯಾಕಂದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಹೊರಗಡೆ, ಅದ್ರ ಸಂಪೂರ್ಣ ಮಾಹಿತಿ ಇರೋದಿಲ್ಲ. ಇದು ಎಷ್ಟು ಪವರ್ ಅಂಡ್ ವಾಟರ್ ಸೆನ್ಸಿಟಿವ್ ಇದೆ ಅಂದರೆ 1 ಮೆಗಾವಾಟಿಗೆ ಸುಮಾರು ನಮಗೆ 70 ಕೋಟಿ ರೂಪಾಯಿ ಬೇಕಾಗ್ತದೆ ಸರ್. 1 ಏಕರ್ನಲ್ಲಿ 1 ಮೆಗಾವಾಟ್ ಮಾಡ್ಬೋದು ಇದಕ್ಕೋಸ್ಕರ. ಆ್ಯಂಡ್ ವಿ ಹ್ಯಾವ್ ಟು ಸ್ಪೆಂಡ್ 25 ಮಿಲಿಯನ್ ಲೀಟರ್ಸ್ ಪರ್ ಮೆಗಾವಾಟ್ ಪರ್ ಇಯರ್ ಫಾರ್ 1 ಡೇಟಾ ಸೆಂಟರ್, ಓನ್ಲಿ ಫಾರ್ 1 ಮೆಗಾವಾಟ್. ಈಗ ನಾವು ಚಾಟ್ GPT-ನಲ್ಲಿ ನೀವು 5 ಪ್ರಶ್ನೆಗಳು ಕೇಳಿದ್ರೆ 500 ml ವಾಟರ್ ಹೋಗುತ್ತೆ ಸರ್. ದಟ್ ಈಸ್ ಹೌ ಮಚ್ ಇಸ್ ದ ಕನ್ಸಂಪ್ಷನ್. ಆದರೆ ನೀವು ಹೇಳ್ದಂಗೆ ಇವಾಗ ಹೊಸ ತಂತ್ರಜ್ಞಾನ ಬಂದಿದೆ, ಟ್ರೀಟೆಡ್ ವಾಟರ್ ಯೂಸ್ ಮಾಡ್ತಾರೆ, ಲಿಕ್ವಿಡ್ ಇದು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡ್ತಾ ಇರೋದು, ವಿ ವಿಲ್ ರೀಲುಕ್ ಎಟ್ ಅವರ್ ಪಾಲಿಸಿ ಆ್ಯಂಡ್ ಕಮ್ ಅಪ್ ವಿತ್ ಅ ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಅಂತ ಸರ್. ಉದಯಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1536 ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದರೆ ನಮ್ಗೆ ತಾಲೂಕಿನಲ್ಲಿ 232 ಗ್ರಾಮಗಳಿವೆ. ಒಕ್ಕಲಿಗರನ್ನ ಬಿಟ್ಟರೆ ಅತಿ ದೊಡ್ಡ ಸಮಾಜ ಪರಿಶಿಷ್ಟ ಸಮಾಜ. ಇದು ತಲಾ 1.5 ಲಕ್ಷನೂ ಕೂಡ ಒಂದು ಗ್ರಾಮಕ್ಕೆ ಬರಲ್ಲ ಇವರು ಕೊಟ್ಟಿರೋ ಅನುದಾನ. ಈಗಾಗಲೇ ಭಾಳಷ್ಟು ದುರಸ್ತಿಯಾಗಿವೆ ರಸ್ತೆ ಚರಂಡಿಗಳು, ಜೊತೆಗೆ ಭಾಳಷ್ಟು ಅಂಬೇಡ್ಕರ್ ಭವನಗಳು ಆಗಬೇಕಾಗಿದೆ. ಈಗಾಗಲೇ ಅರ್ಧಂಬರ್ಧ ಆಗಿರುವಂಥ ಅಂಬೇಡ್ಕರ್ ಭವನ್ಗೂ ಕೂಡ ಸುಮಾರು 100 ಸಲ ಹೋಗಿ ಸಚಿವರು ಕೇಳಿದ್ದೀವಿ. ಈಗ ಅದನ್ನು ಮಾಡಿದ್ರೆ ಅಲ್ಲೇನಾದರೂ ಅವರು ಕಾರ್ಯಕ್ರಮ ಮಾಡ್ಕೋತಾರೆ. ಈಗ ಸರ್ಕಾರದಲ್ಲಿ ದುಡ್ಡು ಉಳಿದಿಲ್ಲ, ಸಮುದಾಯ ಭವನ ಸಂಪೂರ್ಣನೂ ಆಗಲಿಲ್ಲ, ಅರ್ಧಂಬರ್ಧ ಇದ್ದಾವೆ, ಅವಕ್ಕೂ ಕೊಟ್ಟಿಲ್ಲ. ಭಾಳ ಕಷ್ಟ ಆಗುತ್ತೆ. ನಾವು ದಿನನಿತ್ಯ ಜನರಿಗೆ ಸುಳ್ಳು ಹೇಳಲಿಕ್ಕಾಗಲ್ಲ. ಮತ್ತು ಅವ್ರಿಗೆ ಅವರ ಪಾಲು ಏನು ಅನ್ನೋದು ಅವ್ರಿಗೆ ಅರಿವಿದೆ. ಆ ಜನಾಂಗದವ್ರಿಗೆ ದಿನನಿತ್ಯ ನಮ್ಮನ್ನು ಕ್ವಶನ್ ಮಾಡ್ತಾರೆ.
ಆದಷ್ಟು ಬೇಗ ಓಕೆ. ಸ್ವಲ್ಪ ಅನುದಾನ ಸಚಿವರೇ ಕೊಡಿಸಿ. ಮೊನ್ನೆ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ಈಗ ಅವರು ಮೊನ್ನೆ ಸದಸ್ಯರು ಕೇಳಿದ ಪ್ರಶ್ನೆ, ಮದ್ದೂರಲ್ಲಿ ಎಷ್ಟು ದುಡ್ಡು ಕೊಟ್ಟಿದ್ದೀರಿ, ಎಷ್ಟು ಕಾಮಗಾರಿ ಆಗಿದೆ ಅಂತೀರ. 14 ಕಾಮಗಾರಿ ತಗೊಂಡಿದ್ದೀವಿ. ಅದರಲ್ಲಿ 10 ಸಂಪೂರ್ಣ ಆಗಿದೆ, ಇನ್ನು 4 ಪ್ರೋಗ್ರೆಸ್ ಇದೆ. ಸುಮಾರು 710 ಲಕ್ಷದ ಮಂಜೂರಾತಿ ಮಾಡಿ ಬಿಡುಗಡೆ 3,666.7 ಕೊಡ್ತೀವಿ. ಮತ್ತು ಉಳಿದಿರೋದು UC ತಗೊಂಡು ಕಂಪ್ಲೀಟ್ ಮಾಡೋಕ್ಕೆ ನಾವು ಅನುದಾನಕ್ಕೆ ತೊಂದರೆ ಎಲ್ಲ ಕೊಡ್ತೀವಿ. ಸಭಾಧ್ಯಕ್ಷರೇ, ಸುಮಾರು 100 ಸಲ ಹೋಗಿ ಕೇಳ್ತಾ ಇದ್ದೀನಿ, ಬಟ್ ಏನೋ ಸಚಿವರು ಅದ್ರ ಕಡೆ ಗಮನ ಕೊಡ್ತಾನೆ ಇಲ್ಲ. ಜನ ನಮ್ಮನ್ನು ಬಿಡ್ತಾ ಇಲ್ಲ, ದಿನನಿತ್ಯ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ದಯಮಾಡಿ ತುರ್ತಾಗಿ ನಮಗೆ ಅನುದಾನ ಬಿಡುಗಡೆಗೊಳಿಸಿ ಕಾಲೋನಿಗಳ ರಸ್ತೆ ಅಭಿವೃದ್ಧಿಗೆ ಮತ್ತೆ ಒಂದಷ್ಟು ಹೊಸ ಅಂಬೇಡ್ಕರ್ ಭವನಕ್ಕೆ ಮತ್ತೆ ಈಗ ಅರ್ಧಂಬರ್ಧ ಕೆಲಸ ಆಗಿರುವಂತ ಒಂದಷ್ಟು ಸಮುದಾಯ ಭವನಗಳನ್ನ ಪೂರ್ಣಗೊಳಿಸಲಿಕ್ಕೆ ತುರ್ತಾಗಿ ಅನುದಾನ ಬಿಡುಗಡೆಗೊಳಿಸಲಿಕ್ಕೆ ಶಿಫಾರಸು ಮಾಡಬೇಕು ಅಂತ ಈಗ ಮಂಜೂರಾಗಿರೋ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ತೀವಿ. ಹೊಸ ಕಾಮಗಾರಿಗಳಿಗೆ ಹಣಕಾಸಿನ ಲಭ್ಯತೆ ನೋಡಿಕೊಂಡು ಅದರ ಪ್ರಯಾರಿಟಿ ಮೇಲೆ ಎಷ್ಟು ಕೊಡೋಕ್ಕಾಗುತ್ತೆ ಖಂಡಿತವಾಗಿ ಪರಿಶೀಲನೆ ಮಾಡ್ತೀವಿ. ಓಕೆ. ರಾಜೇಶ್ ನಾಯ್ಕ್ ಯು. ಸನ್ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 1537 ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ರಮೇಶ್. ರಾಜ್ಯದಲ್ಲಿ ಬಿಲ್ಲವ, ಈಡಿಗ ಸೇರಿದಂತೆ ಸುಮಾರು 26 ಜಾತಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ದಿನಾಂಕ 20/2/2023 ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಯಿತು. ವಿದ್ಯೆಯಿಂದ ಸ್ವಾತಂತ್ರ್ಯ ಸಂಘಟನೆಯಿಂದ ಬಲವಂತರಾಗಿರೆ ಎಂದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅವರ ಒಂದು ಧ್ಯೇಯವಾಕ್ಯವಾಗಿತ್ತು. ಅಂತಲ್ಲಿ ಅವರ ಹೆಸರಿನಲ್ಲಿ ಈ ಒಂದು ನಿಗಮವು ಸ್ಥಾಪಿತವಾದಾಗ ಬಹಳಷ್ಟು ಜನರಲ್ಲಿ ಬಹಳಷ್ಟು ದೊಡ್ಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಈ ನಿಗಮದಿಂದ ನಮ್ಮ ಒಟ್ಟಾರೆ ಈ ಸಮಾಜಕ್ಕೆ ಉಪಯೋಗ ಆಗ್ತದೆ ಅಂತ. ಆದರೆ ಕಳೆದ 3 ವರ್ಷಗಳಿಂದ ಈ ನಿಗಮಕ್ಕೆ ಯಾವುದೇ ತರದ ಒಂದು ಅಭಿವೃದ್ಧಿ ಆಗಲಿ ಕಾರ್ಯವಾಗಲಿ ಈ ನಿಗಮದಿಂದ ನಡೀತಾ ಇಲ್ಲ. ಬರೀ ಒಂದು ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ. ಆ ಅಧ್ಯಕ್ಷರನ್ನು ಬಿಟ್ಟರೆ ಯಾವುದೇ ಇಲ್ಲ. ಉತ್ತರದಲ್ಲಿ ಈ ತರ ಕೊಟ್ಟಿದ್ದಾರೆ, ಈ ಸಮಾಜವು 2A ಕ್ರಮಾಂಕದಲ್ಲಿ ಬರುವುದರಿಂದ ಇದೆಲ್ಲ ಬೇರೆ ನಿಗಮಗಳ ಉಪಯೋಗವನ್ನು ಪಡೀತಾ ಇದೆ ಅಂತ. ಆದರೆ ಈ ಆಯೋಗವನ್ನು ಮಾಡಿದ ಉದ್ದೇಶ ಏನು? ಬ್ರಹ್ಮಗುರು ನಾರಾಯಣ ಶ್ರೀಗಳ ಹೆಸರಲ್ಲಿ ಆದಂತ ಈ ಒಂದು ನಿಗಮಕ್ಕೆ ಸಲ್ಲುವ ಒಂದು ಬರಲೇಬೇಕಲ್ಲ ಗೌರವ ಏನು ಅಂತ ನಾನು ಕೇಳಲಿಕ್ಕೆ ಸಚಿವರಲ್ಲಿ ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ನಾರಾಯಣ ಗುರು ನಿಗಮ ಅಭಿವೃದ್ಧಿ ನಿಗಮ ನಾವು 16/1/2020 ಜನವರಿ ಒಳಗೆ ಸ್ಥಾಪನೆಯನ್ನು ಮಾಡಿದ್ದೀವಿ. ಅದಕ್ಕಿಂತ ಮೊದಲು ಇವರ BJP ಸರ್ಕಾರದೊಳಗೆ ನಾರಾಯಣ ಗುರು ಅಭಿವೃದ್ಧಿ ಕೋಶ ಅಂತ ಮಾಡಿದ್ರು. ಸೆಲ್ ಕೋಶ ಅಂತ ಮಾಡಿದ್ರು. ಆ ಕೋಶ ಅಂತ ಮಾಡಿದ್ನಾಗ ಯಾವ್ಯಾವುದಕ್ಕೆ ಏನೇನು ಅನುದಾನ ಕೊಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಗೈಡ್ಲೈನ್ಸೇ ಮಾಡಿದ್ದಿಲ್ಲ. ನೀವು ಮಾಡಲಾರ್ದ ಕೋಶ ಅಂತ ಮಾಡಿ ಕಳಿಸ್ಬಿಟ್ರಿ. ಯಾವುದೇ ಒಂದು ಅಭಿವೃದ್ಧಿ ನಿಗಮ ಆಗಬೇಕಾದ್ರೆ ಮಾನ್ಯ ಸಭಾಪತಿಗಳೇ, ಅದಕ್ಕೆ ಕಂಪ್ನಿ ಆ್ಯಕ್ಟ್ನಲ್ಲಿ ರಿಜಿಸ್ಟರ್ ಆಗಿ ಅದು ದೆಹಲಿಯೊಳಗೆ ರಿಜಿಸ್ಟರ್ ಆದಮೇಲೆ ಅದಕ್ಕೆ ರೂಪರೇಷೆಗಳು ಸಿದ್ಧವಾಗ್ತಾವೆ. ಅದಕ್ಕೆ ಆದ ರೂಪರೇಷೆಗಳನ್ನು ಸಿದ್ಧ ಮಾಡಬೇಕಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ವಿನಂತಿ ಮಾಡಿ ನಾರಾಯಣಗುರು ಅಭಿವೃದ್ಧಿ ನಿಗಮ ಮಾಡಬೇಕು ಅಂತ ಅದನ್ನು ಅಪ್ರೂವ್ ಮಾಡಿಸಿದ್ದು ಜನವರಿ ಒಳಗೆ ಅದನ್ನು ಅಭಿವೃದ್ಧಿ ನಿಗಮನ ಸ್ಥಾಪನೆಯನ್ನು ಮಾಡಿದ್ದೀವಿ. ಈಗ ಅದಕ್ಕೆ 10 ಕೋಟಿ ಏನು ಅಭಿವೃದ್ಧಿ ಕೋಶದಾಗಿತ್ತು ದುಡ್ಡು, ಆ ದುಡ್ಡನ್ನು ಅಭಿವೃದ್ಧಿ ನಿಗಮಕ್ಕೆ ಟ್ರಾನ್ಸ್ಫರ್ ಮಾಡಬೇಕಂತ ನಾವು ಫೈನಾನ್ಸ್ ಒಳಗೆ ವಿನಂತಿಯನ್ನು ಮಾಡಿದ್ದೀವಿ. ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿದರೆ ಈ ಮುಂದಿನ ದಿನಮಾನದೊಳಗೆ ಅದರ ರೂಪರೇಷೆಗಳನ್ನು ಸಿದ್ಧ ಮಾಡಿ ಯಾವ ರೀತಿ ನಾರಾಯಣಗುರು ಈಗೇನು ಬೇರೆ ಬೇರೆ 11 ನಿಗಮಗಳಾದವು ಅದರೊಳಗೆ ಆ ರೀತಿ ಒಳಗೆ ಅದನ್ನು ಕೂತು ಚರ್ಚೆ ಮಾಡಿ ಆ ಸಮುದಾಯಕ್ಕೆ ನೇರವಾಗಿ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.